ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಜಾಯ್ನ್ ಆಗಿದ್ದಾರೆ. ಆರ್ ಅಶೋಕ್ ಅವರು ಇವತ್ತಿನ ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ತಿಮುರುಡಿ ವಿಚಾರವನ್ನು ಪ್ರಶ್ನೆ ಮಾಡಿದ್ರೆ ಅಂದರೆ ಪಕ್ಷದ ನಿಲುವೇನು, ಬಿಜೆಪಿಯ ನಿಲುವೇನು ಅಂತ ಒಂದು ಕಡೆಗೆ SIT ವಿಚಾರದಲ್ಲಿ ಕೂಡ ನೀವು ಪ್ರಶ್ನೆ ಮಾಡ್ತಿದ್ದೀರಿ. ಈ ವಿಚಾರ ನನಗೆ CM ಅವ್ರನ್ನೇ ಕೊಲೆಗಾರ ಅಂತ ಹೇಳಿರುವಂಥ ವಿಚಾರವನ್ನು ಯಾವ ರೀತಿ ಕೈಗೆಳ್ಕೊತೀರಿ? ನೋಡಿ, ಈಗ ಮುಖ್ಯಮಂತ್ರಿ ಅವ್ರ ಟೀಮೇ ಅವರೇ ಇವಾಗ ಸಿಕ್ಕಾಕೊಂಡಿದ್ದಾರೆ. ಯಾವರನ್ನ ಮಾತು ಕೇಳ್ಕೊಂಡು ಇವರು ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡುವಂಥ ವ್ಯಕ್ತಿಗೆ SIT ತನಿಖೆ ಮಾಡಿ ಅಲ್ಲೆಲ್ಲ ಅಗೇಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರದ ಹಣವನ್ನು ಪೋಲ್ ಮಾಡಿದ್ರು. ಈಗ ಅದೇ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅದೇ ಗ್ಯಾಂಗ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ 28 ಕೊಲೆ ಮಾಡಿದ್ದಾನೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಈಗ ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ರಾಜ್ಯದ ಜನ ಕೇಳ್ತಾರೆ. ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ಧರ್ಮಸ್ಥಳದ ಅಂದ ತಕ್ಷಣ ಆಗಿದ್ರಲ್ಲ, ಇವಾಗ ಸಿದ್ದರಾಮಯ್ಯದ 28 ತಲೆಬುರುಡೆ ಎಲ್ಲಿದೆ, ಮೂಳೆಗಳೆಲ್ಲಿದೆ ಹುಡುಕ್ಬೇಕು. ಅದಕ್ಕೂ ಒಂದು SIT ರಚನೆ ಆಗಬೇಕು. ನೀವೇನು ಹೇಳೋದೇನು, ಮುಖ್ಯಮಂತ್ರಿಗಳ ವಿಚಾರವಾಗಿನೇ ಪ್ರಕರಣ ದಾಖಲಾಗಬೇಕು ಅಂತೀರಾ? ಪ್ರಶ್ನೆ SIT ಮಾಡಬೇಕು ಅಂತೀರಾ? ಹೌದೌದು. ಈಗ ಅವರೇ ತಾನೇ, ಈಗ ಅವ್ರ ಒತ್ತಡದ ಮೇಲೆ ತಾನೇ ಇವ್ರು ಮಾಡಿದ್ದು ಧರ್ಮಸ್ಥಳ. ಹಂಗಾರೆ ಧರ್ಮಸ್ಥಳ ಏನು ಬಿಟ್ಟಿಕಮಲ್ಲ ಇವ್ರದ್ದು? ಅದನ್ನ ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ. ಈಗ ಅವರು ಹೇಳಿಕೆ ಮಾಡಿದ್ದಾನೆ, ಹಂಗಾರೆ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಅವನು ಹೇಳಿಕೆ ಮಾಡಿ 48 ಗಂಟೆ ಆಗಿದೆ. ಏನು ಮಾಡಿದ್ದೀರಾ? ಸತ್ತೋಗಿರೋ ಸರ್ಕಾರ ಇದು, ಕೋಮಾ ಸ್ಟೇಜಲ್ಲಿ ಇದು. ಇಷ್ಟು ಬೈದ್ರೂ ಅವ್ರಿಗೆ ಜ್ಞಾನ ಬಂದಿಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಸರ್ಕಾರಕ್ಕೆ. ಒಂದು ಷರತ್ತು ಅನ್ನೋದೇ ಇಲ್ಲ ಅವ್ರಿಗೆ. ದಮ್ಮು ತಾಕತ್ತು ಅದೆಲ್ಲ ಮಾತಾಡ್ತಾರಲ್ಲ ಅಸೆಂಬ್ಲಿಯಲ್ಲಿ. ಎಲ್ಲಿದೆ ನಿಮ್ಗೆ ದಮ್ಮು? ಇದು ಬೇಕಾಬಿಟ್ಟಿ ಸರ್ಕಾರ, ಗೂಂಡಾಗಳ ಕೈಗೆ ರಾಜ್ಯವನ್ನು ಒಪ್ಪಿಸ್ಬಿಟ್ಟವ್ರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಇಲ್ಲ. ಸರ್, ತಿಮ್ಮಾರೂಡಿನ ಬಂಧಿಸಬೇಕು ಅಂತೀರಾ, SIT ಮಾಡಬೇಕು ಅಂತ ನಿಲುವು ಪಕ್ಷ ಹೇಗೆ? SIT ಮಾಡಬೇಕು, SIT ಮಾಡಬೇಕು. 28 ಎಲ್ಲೆಲ್ಲಿದೆ ಹುಡುಕಬೇಕು. ಅಲ್ಲಾಂದ್ರೆ ಈಗ ತಪ್ಪು ಸಿದ್ದರಾಮಯ್ಯನ ಮಾಡವರ, ಯಾರು ಆಪಾದನೆ ಮಾಡಿರೋ ವ್ಯಕ್ತಿ ಮಾಡಿದಾನ, ಪ್ರೂವ್ ಆಗ್ಬೇಕಷ್ಟೇ. ಹೇಳಿದ್ರೆ ಗಂಭೀರನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಪ್ರಕರಣದ ಅವ್ನು ಕೋರ್ಟ್ಗೆ ಹೋಗಿದ್ದ, ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದ, ನಾನು ತಪ್ಪಿತಸ್ಥ ಆಗಿದ್ದೀನಿ ಅಂತ ಹೇಳಿದ್ದ. ಇದ್ರಲ್ಲಿ ಯಾರು ಹೇಳಿಲ್ಲ, ಬರೀ ಹೇಳಿಕೆ ಹೋಗಿಲ್ಲ. ಅದೇ ತಪ್ಪೆಲ್ಲ ತಪ್ಪು ಮಾಹಿತಿ. ಕೋರ್ಟ್ಗೆ ಯಾರು ಹೋಗಿದ್ದವ್ರು? ಪೊಲೀಸವ್ರು ಕೋರ್ಟ್ಗೆ ಹೋಗಿದ್ದು. ಹಿಂಗೆ ಕಂಪ್ಲೇಂಟ್ ಬಂದಿದೆ ನಮಗೆ, ಅವ್ನು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಅದಕ್ಕೆ ಕೋರ್ಟ್ಗೆ ಹಾಕ್ತಾ ಇದ್ದೀರಿ, ಕೋರ್ಟ್ ಅನುಮತಿ ಕೊಡಿ ಅಂತ ಪೊಲೀಸವ್ರು ಕೇಳಿರೋದು. ಹಂಗೆ ಇಲ್ಲೂ ಕೇಳಲಿ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಕೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.